ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಕಾನಾನ್ಯ ಸ್ತ್ರೀ. ಸತ್ಯವೇದದಲ್ಲಿ ಈ ಸ್ತ್ರೀಯ ಹೆಸರು ಇಲ್ಲ, ಆದರೆ ಈ ಸ್ತ್ರೀಯನ್ನು ಕಾನಾನ್ಯ ಸ್ತ್ರೀ ಎಂದು ನೋಡಬಹುದು. ಆಮೆನ್. ಮತ್ತಾಯನು ಬರೆದ ಪುಸ್ತಕ 15ನೇ ಅಧ್ಯಾಯ 21ನೇ ವಚನದಿಂದ ಓದಿಕೊಳ್ಳೋಣ. ಯೇಸು ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರವಳಾದ ಒಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಇಲ್ಲಿ ಯೇಸು ಸ್ವಾಮಿಯು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಬಂದು ಒಬ್ಬರ ಮನೆಯಲ್ಲಿ ಇದ್ದರು. ಅಲ್ಲಿಗೆ ಕಾನಾನ್ಯ ಸ್ತ್ರೀಯು ಅಲ್ಲಿಗೆ ಬಂದು ಸ್ವಾಮಿಯ ಹತ್ತಿರ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗುತ್ತಾ ಇದ್ದಳು. ಕಾನಾನ್ಯ ಸ್ತ್ರೀಯು ದೇವರನ್ನು ಅರಿಯದಂತಹ ಜನಾಂಗದವಳು. ಆದರೂ ಆಕೆ ದೇವರನ್ನು ಕುರಿತು ತಿಳಿದುಕೊಂಡು ಆತನ ಬಳಿಗೆ ಬಂದಳು. ಆದ್ದರಿಂದನೇ ಆಕೆ ದಾವೀದನ ಕುಮಾರನೇ ಎಂದು ಕೂಗಿದಳು. ನಂತರ ಈ ಕಾನಾನ್ಯ ಸ್ತ್ರೀಯು ಯೇಸುವಿಗೆ, ನನ್ನ ಮಗಳಿಗೆ ದೆವ್ವದ ಕಾಟ ತುಂಬಾ ಆಗಿದೆ ಎಂದು ಕೂಗಿದಳು. ಆದರೆ ಇದನ್ನು ಯೇಸು ಕೇಳಿ ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆದರೂ ಆಕೆ ಬಿಡಲಿಲ್ಲ, ಕೂಗುತ್ತಾನೇ ಇದ್ದಳು. ಆಗ ಯೇಸು ಸ್ವಾಮಿಯ ಶಿಷ್ಯರು ಯೇಸುವಿಗೆ ಹತ್ತಿರ ಬಂದು ಆಕೆಯನ್ನು ಕಳುಹಿಸಿಬಿಡು ಎಂದು ಕೇಳಿಕೊಂಡರು. ಆಗ ಯೇಸು ಆಕೆಗೆ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ಯಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಪ್ರಿಯರೇ, ಕಾನಾನ್ಯ ಸ್ತ್ರೀಯು ದೇವರನ್ನು ತಿಳಿಯದ ಜನರು, ತೂರ್ ಸೀದೋನ್ ಪಟ್ಟಣದವರು, ವಿಗ್ರಹಾರಾಧನೆಯಲ್ಲಿ ಇದ್ದಂತಹ ಜನರು. ಆದ್ದರಿಂದ ಯೇಸು ಯೆಹೂದ್ಯರಿಗಾಗಿ ನಾನು ಕಳಿಸಲ್ಪಟ್ಟವನು, ಬೇರೆಯವರಿಗೆ ಅಲ್ಲ ಎಂದು ಹೇಳಿದರು. ಯಾಕಂದರೆ ಆ ಪಟ್ಟಣದ ಜನರು ಬಹಳ ಪಾಪದಲ್ಲಿ ದೇವರಿಗೆ ವಿರೋಧವಾಗಿ ನಡೆಯುತ್ತಿದ್ದರು. ಯೇಸು ಹಾಗೆ ಹೇಳುವಾಗ ಆಕೆ ಆತನ ಪಾದಕ್ಕೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಸಹಾಯ ಮಾಡು ಎಂದು ಕೇಳಿಕೊಂಡಳು. ಆದರೂ ಯೇಸು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದರು. ಅದಕ್ಕೆ ಕಾನಾನ್ಯ ಸ್ತ್ರೀಯು, ಹೌದು ಸ್ವಾಮಿ, ನೀನು ಹೇಳುವ ಮಾತು ನಿಜವೇ. ಆದರೆ ನಾಯಿ ಮರಿಗಳು ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಎಂದು ತನ್ನನ್ನು ಪೂರ್ತಿಯಾಗಿ ತಗ್ಗಿಸಿಕೊಂಡು ಹೇಳಿದಳು. ಕಾನಾನ್ಯ ಸ್ತ್ರೀಯ ನಂಬಿಕೆಯನ್ನು ಮತ್ತು ಅವಳು ಪೂರ್ತಿಯಾಗಿ ತಗ್ಗಿಸಿಕೊಂಡು ಹೇಳಿರುವುದನ್ನ ಯೇಸು ಸ್ವಾಮಿ ನೋಡಿ, ಅಮ್ಮ, ನಿನ್ನ ನಂಬಿಕೆ ಬಹಳವಾಗಿದೆ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ಅದೇ ಸಮಯದಲ್ಲಿ ಆಕೆಯ ಮಗಳಿಗೆ ಸಂಪೂರ್ಣ ಬಿಡುಗಡೆ ಆಯಿತು. ಪ್ರೀತಿಯ ದೇವರ ಮಕ್ಕಳೇ, ಕಾನಾನ್ಯ ಸ್ತ್ರೀಯನ್ನು ನೋಡಿರಿ. ಆಕೆಯ ಮಗಳಿಗೆ ದೆವ್ವ ಹಿಡಿದು ದೆವ್ವದ ಕಾಟದಿಂದ ಬಹಳ ಕಷ್ಟಪಡುವಾಗ ಯೇಸು ಸ್ವಾಮಿ ಸ್ವಸ್ಥ ಮಾಡುತ್ತಾರೆ ಎಂದು ತಿಳಿದು ಆಕೆ ಆತನ ಬಳಿಗೆ ಬಂದಳು. ದೇವರನ್ನು ತಿಳಿಯದ ಜನಾಂಗದವಳು, ಆದರೂ ದೇವರ ಕುರಿತು ತಿಳಿದುಕೊಂಡು ಬಂದಳು. ಯೇಸು ಬಿಡುಗಡೆ ಕೊಡುತ್ತಾರೆ ಎಂದು ಆತನ ಬಳಿಗೆ ಬಂದಳು. ಆತನ ಆಗೋದಿಲ್ಲ ಎಂದು ಹೇಳಿದಾಗಲೂ ಸಹ ಆತನನ್ನು ಬಿಡಲೇ ಇಲ್ಲ. ಮತ್ತೆ ಮತ್ತೆ ಆತನನ್ನು ಕೂಗಿಕೊಂಡಳು, ತಗ್ಗಿಸಿಕೊಂಡಳು. ದೇವರ ಮೇಲೆ ಬಹಳವಾಗಿ ನಂಬಿಕೆ ಇಟ್ಟಳು. ಆಕೆಯ ನಂಬಿಕೆಯೇ ಅವಳ ಮಗಳನ್ನು ಸ್ವಸ್ಥ ಮಾಡಿತು. ಈ ದಿನದಲ್ಲಿ ನಾವು ಕೂಡ ದೇವರ ಬಳಿಯಲ್ಲಿ ತಗ್ಗಿಸಿಕೊಳ್ಳುವಂತಹ ಸ್ವಭಾವವುಳ್ಳವರಾಗಿ ಇರಬೇಕು. ಹೆಮ್ಮೆ ನಮ್ಮಲ್ಲಿ ಬರಬಾರದು ಪ್ರಿಯರೇ. ಅಪನಂಬಿಕೆಯಲ್ಲಿ ಬಿದ್ದು ಹೋಗಬಾರದು. ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವರು ಧನ್ಯರು ಎಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರನ್ನು ಪೂರ್ಣ ಮನಸ್ಸಿನಿಂದ ನಂಬಬೇಕು. ಕಾನಾನ್ಯ ಸ್ತ್ರೀಯು ಹೇಗೆ ದೇವರನ್ನು ಬಿಡಲಿಲ್ಲವೋ, ನಂಬಿಕೆಯಲ್ಲಿ ದೃಢವಾಗಿ ಇದ್ದಳೋ, ಹಾಗೆ ನಾವು ಕೂಡ ನಂಬಿಕೆಯಲ್ಲಿ ದೃಢವಾಗಿ ಇರಬೇಕು. ಆಗ ದೇವರು ನಮ್ಮ ನಂಬಿಕೆಯನ್ನು ನೋಡಿ, ನಾವು ನಡೆದುಕೊಳ್ಳುವ ರೀತಿಯನ್ನು ನೋಡಿ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಆಮೇಲೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಾವು ಎಂಥ ಪರಿಸ್ಥಿತಿ ಬಂದರೂ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಪ್ರಿಯರೇ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಒಂದೊಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕಾನಾನ್ಯ ಸ್ತ್ರೀಯ ಕುರಿತು ನಾವು ಧ್ಯಾನ ಮಾಡಿಕೊಂಡೆವಪ್ಪ. ಅಪ್ಪ, ನಂಬಿಕೆಯಲ್ಲಿ ಅಪ್ಪ ಪೂರ್ಣವಾದ ನಂಬಿಕೆಯಲ್ಲಿ ನಿಂತಳು ಕರ್ತನೆ.
ಆಗೋದಿಲ್ಲ ಅಂತ ಹೇಳಿದ್ರು ಕರ್ತನೆ. ಅಪ್ಪ, ದೃಢವಾದ ನಂಬಿಕೆಯಲ್ಲಿ ನಿಮ್ಮನ್ನು ಕೂಗಿದಳು ಕರ್ತನೆ. ಅವಳ ನಂಬಿಕೆ ಬಹಳವಾಗಿದ್ದರಿಂದ ಕರ್ತನೆ, ಅವಳ ಮಗಳಿಗೆ ಒಂದು ಸ್ವಸ್ಥತೆಯನ್ನು ಕೊಟ್ರಿ. ನಮ್ಮಲ್ಲಿ ನಂಬಿಕೆ ಕಮ್ಮಿ ಆಗಿದ್ರೆ ಕರ್ತನೆ, ನಂಬಿಕೆಯನ್ನು ಕರ್ತನೆ ಹೆಚ್ಚಿಸ್ರಿ ಕರ್ತನೆ. ಅಪನಂಬಿಕೆಯಲ್ಲಿ ನಾವು ಬಿದ್ದು ಹೋಗದಂತೆ ಕರ್ತನೆ, ತಗ್ಗಿಸಿಕೊಂಡು ನಡಿಲಿಕ್ಕೆ ಕರ್ತನೆ ನಮ್ಮನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ನೀವು ನಡೆಸ್ರಿ ರಾಜ, ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.